ಇದು ಚಿತ್ರದುರ್ಗದ ಚಂದ್ರವಳ್ಳಿ ತೋಟದಲ್ಲಿರುವ ನಿಗೂಢ ಗುಹೆ. 4ನೇ ಶತಮಾನದ್ದು ಅಂತ ಹೇಳ್ತಾರೆ. ಇದನ್ನ ಅಂಕಲಗಿ ಮಠ ಅಥವಾ ಪರದೇಶಪ್ಪನ ಗುಹೆ ಅಂತಾರೆ. ಗೈಡ್ ಇಲ್ಲದೆ ಹೋದ್ರೆ ಕಳೆದೇ ಹೋಗ್ಬಿಡ್ತೀವಿ. 80 ಅಡಿ ಕೆಳಗೆ ಹೋಗ್ತೀವಿ ಸರ್. ಪಿಚ್ ಡಾರ್ಕ್ ಇರ್ತೈತೆ. ಟಾರ್ಚ್ ಆನ್ ಮಾಡ್ತೀವಿ ಸರ್. ಗಜಾದ್ವಾರ ಅಂತ ಕರೆದಿರೋದು. ಸಾಮಗ್ರಿಗಳು ಇಟ್ಕೊಂಡಿರ್ತಾರೆ. ಯಾಕಂದ್ರೆ ಈ ಕಡೆ ಶಿವಲಿಂಗ ನೋಡ್ಬೋದು ನೋಡಿ ಸರ್. ಮುಂದೆ ಬಂಡಿ ಇವೆಲ್ಲ ದೀಪದ ಕಳಸ. ನಾವು ಯಾವುದೇ ಮಂಗಳ ಕೆಲಸ ಆಗ್ಬೇಕಂದ್ರೆ ಫಸ್ಟ್ ವಿಘ್ನೇಶ್ವರ ಪೂಜೆ ಮಾಡಿಬಿಟ್ಟು ಪೂರ್ಣ ಕುಂಭ ಪ್ರತಿಷ್ಠಾಪನೆ ಮಾಡ್ತೀವಲ್ಲ, ಆ ಸಂಕೇತಗ ನಿರ್ಮಾಣ ಮಾಡಿದ್ದು ಹಿಂದ್ಗಡೆ 1-2 ಆನೆ ಚಿತ್ರ ನೋಡ್ಬೋದು. ಅದಕ್ಕೆ ಇದನ್ನ ಗಜಾದ್ವಾರ ಅಂತ ಕರೆದಿರೋದು. ಗಜಾದ್ವಾರ ಅಂತ ಕರೆದಿರೋದು. ಇದು ಧ್ಯಾನಪೀಠ ಅಂತ ಬರೋದು. ಇಲ್ಲಿ ಪೂಜಾ ಸಾಮಗ್ರಿಗಳು ಇಟ್ಕೊಂಡಿರ್ತಾರೆ. ಯಾಕಂದ್ರೆ ಈ ಕಡೆ ಶಿವಲಿಂಗ ನೋಡ್ಬೋದು ನೋಡಿ ಸರ್. ಸರ್ ಒಂದೇ ಬಂಡಿ ಸ್ನಾನ ಮಾಡಿಬಿಟ್ಟು ಅಲ್ಲಿ ಪೂಜೆಗೆ ಹೋಗ್ತಿದ್ರು ಪರದೇಶಪ್ಪ ಅಂತ ಸ್ವಾಮಿ. ಕಾಲ ಬಂದಂದ್ರೆ ಸೋಲಾ ಭೀತಿ ಬಂದು ರಾಜ ಸೇಫ್ಟಿ ಬಂದು ಬಚ್ಚಿಂತಿದ್ರು. ಪ್ರತಿ ಕಾಣುತ್ತೆ ಇದು ಪಲ್ಲಕ್ಕಿ ಸರ್. ಅಲ್ಲಿ ಸ್ವಾಮಿಗಳನ್ನ ಕುಣಿಸಿಬಿಟ್ಟು ಪೂಜೆ ಮಾಡೋರು ರಾಜರು. ಸ್ವಾಮಿ ಪರಮೇಶ್ವರ ನೈಸರ್ಗಿಕ ಸಿಗುವಂತ ಬಣ್ಣ ತಯಾರು ಮಾಡಿದ್ರು. ಇದು ಧ್ಯಾನಪೀಠ ಮಾಡವ್ರೆ. ಅವ್ರು ಎಷ್ಟು ಮಾಡಿದ್ರೆ ಮೊದಲು 5 ಧ್ಯಾನ ಮಾಡೋರು. 3ನೇ ಬಾಗಿಲು ಸಿಂಹದ್ವಾರ ಅಂತಂದು ಶತ್ರುಗಳು 2 ಬಾಗಿಲು ಫೇಸ್ ಮಾಡ್ಕೊಂಡ್ ಬಂದ್ರೆ 3ನೇ ಬಾಗಿಲು ಯಾವ ಕಾರಣಕ್ಕೂ ಸೇಫ್ ಆಗಿಲ್ಲ. ಸಿಂಹದ ಬಾಯಿಗೆ ಸಿಕ್ಕಂಗೆ ಅಲ್ಲಿ ಒಳಗಡೆ ಸ್ಟೇರ್ ಕೇಸ್ ಮೆಟ್ಲು ಎಲ್ಲ ಹಂಸ ನೋಡ್ತಾ ಇದ್ವಿ. ಇದು ನವಿಲು ನೋಡ್ತಾ ಇದ್ವಿ. ನವಿಲು ಸುಬ್ರಹ್ಮಣ್ಯ ವಾಹನ, ಹಂಸ ಸರಸ್ವತಿ ವಾಹನ. ಆದ್ರೂ ಇದನ್ನ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ನವಿಲು ಮಂಟಪ ಅಂತ ಕರೆದು ವಿಗ್ರಹ ಈ ಕಡೆ ಹಿಂಗೊಂದ್ಸಲ